ಜೀವನದಲ್ಲಿ ಏನಿದೆ ಸುಖವು, ಜೀವನದಲ್ಲಿ ಏನಿದೆ ಸುಖವು, ಕನಸೆಲ್ಲ ನೆನಸು, ಕನಸೆಲ್ಲ ಹಲವಾರು. ಅಪ್ಪಾಜಿ, ಸುನಿಲ್ ಯಾಕೋ ಇತ್ತಿತ್ತಗಲಾಗ ಕಾಡು ಮುರುಗಳಂತೆ ವರ್ತನೆ ಮಾಡುತ್ತಿದ್ದಾನೆ. ಬಸವರಾಜನೆಂದರೆ ಪಂಚಪ್ರಾಣ ಎಂದು ತಿಳಿದುಕೊಂಡ ಆತ ಇಂದು ಭದ್ರವೈರಿಯಂತೆ ವರ್ತಿಸುತ್ತಾನೆ. ಅಪ್ಪಾಜಿ, ಹೀಗೇನು ಮಾಡುವುದು? ಶಂಕರ, ಏನು ಮಾಡಬೇಕೆಂಬುದು ಒಂದು ತಿಳಿಯಲಾಗಿದೆ ಶಂಕರ, ತಿಳಿದಾಗಿದೆ. ಆ ಕ್ರೂರ ಜಗನ್ನಾಥನ ಒಡನಾಟವೇ ಈ ರೀತಿ ಅಡ್ಡದಾರಿ ಹಿಡಿದೆ. ಪ್ರಚೋದನೆ ನಡೆಸಿದೆಯಪ್ಪ, ಪ್ರಚೋದನೆ ನಡೆಸಿದೆ. ಹಾ ದುಷ್ಟನ ಕೆಟ್ಟ ಕೃತಿ ಮೆಟ್ಟ ಹಾಕದಂತೂ ನನ್ನಿಂದಾಗಲಿಲ್ಲ. ಯಾವ ಸೇಡನ್ನು ಇಟ್ಟು ಮೆಟ್ಟ ಹಾಕಬೇಕೆಂದು ನಿಂತಿದ್ದೇನೋ ಅದೇ ನನ್ನ ರಕ್ತದಿಂದ ಹುಟ್ಟಿದ ನನ್ನ ಮಗನು ಕೂಡ ಆತನ ಸಲಿಗೆಯಿಂದ ವರ್ತಿಸ್ತದನಪ್ಪ. ಶಂಕರ, ಆತನ ಸಲಿಗೆಯಿಂದ ವರ್ತಿಸ್ತಾ ಇದ್ದನಪ್ಪ. ಶಂಕರ, ನನ್ನ ಮಗನು ಕೂಡ ಆತನಂತೆ ಕ್ರೂರಿಯಾಗಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಶಂಕರ, ನನಗೆ ಏನು ಮಾಡಬೇಕೆಂಬುದು ಒಂದು ತಿಳಿಯಲಾಗಿದೆ ಅಪ್ಪ, ಒಂದು ತಿಳಿಯಲಾಗಿದೆ. ಅಪ್ಪಾಜಿ, ಎಲ್ಲದಕ್ಕೂ ಆಸೆ ಗುರುವಿನ ಅಂತ ಕೇಳುವುದಿದ್ದೀರಿ. ಎಲ್ಲವೂ ಸುಗಮವಾಗಿ ಸಾಗಿ ಹೋಗುದು ಅಪ್ಪಾಜಿ. ನಡಿಯಪ್ಪಾಜಿ, ಮನೆಗೆ ಹೋಗಿ ವಿಚಾರ ಮಾಡಿದ್ರೆ ನಡಿಯಪ್ಪ, ನಾನು ಇಲ್ಲೇ ಸ್ವಲ್ಪ ಫ್ಯಾಕ್ಟರಿ ಕೆಲಸ ಇರದೆ ಹೋಗಿ ಬರುತ್ತೇನೆ. ಆಯ್ತಪ್ಪ. ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿ ಬೀಸಿದೆ, ಅನುದಿನವೂ ಸಂತೋಷವ ಹುಡುಕುತ್ತಲೇ ನಾ ಸೋತೆನೆ. ಸಾವಿತ್ರಿ, ದೇವರಿಗೆ ಏನೆಂದು ಬೇಡಿಕೊಂಡೆ ಸಾವಿತ್ರಿ? ಮೊದಲು ಪ್ರಸಾದ ತೆಗೆದುಕೊಳ್ಳಿ. ನೋಡಿ, ನೋಡಿ, ದೇವರಿಗೆ ಸಕಲ ಸಿರಿ ಸಂಪತ್ತನ್ನೆಲ್ಲ ಕೊಟ್ಟಿದ್ದಾನೆ. ಇನ್ನು ಆ ದೇವರಲ್ಲಿ ಏನೆಂದು ಬೇಡಿಕೊಳ್ಳಲು? ನಿಜವಾದ ಔಷಧಿಯನ್ನೇ ಮುಚ್ಚಿ ಹೇಳುತ್ತಿರಲ್ಲ ಸಾವಿತ್ರಿ. ಅಂದರೆ ಅದೇನು ಬೇಡಿಕೊಂಡೆ? ಅದೇನು ಬೇಡಿಕೊಂಡೆ? ನಿನ್ನ ದೇವರಲ್ಲಿ ಮಕ್ಕಳ ಕಲ್ಪಿಸಿಕೊಡುವಂತೆ ಬೇಡಿಕೊಳ್ಳಲಿಲ್ಲವೇ? ಅಷ್ಟೇನಾ? ಮತ್ತೇನು ಬೇಡಿಕೊಂಡೆ? ನೋಡಿ, ನನಗೆ ಮಗುವನ್ನು ಕಲ್ಪಿಸಿಕೊಡು ಎಂದು, ಅದರ ಜೊತೆಗೆ ನನ್ನ ಮೈದನಿಗೆ ಸುನಲಿನಿಗೆ ಒಳ್ಳೆ ಬುದ್ಧಿ ಕೊಡು ಎಂದು ದೇವರಲ್ಲಿ ಬೇಡಿಕೊಂಡೆ. ಸಾವಿತ್ರಿ, ನೀ ಬೇಡಿಕೊಂಡ ವರಗಳನ್ನೆಲ್ಲ ಕೊಡೋ ನಾನು ನಿನ್ನ ದೇವರು. ತಪ್ಪು ಸಾವಿತ್ರಿ, ತಪ್ಪು. ಸುನಿಲನ ವರ್ತನೆಯನ್ನು ಬದಲಿಸೋದು ಹುಟ್ಟಿಸಿದ ತಂದೆಯಿಂದಲೂ ಸೃಷ್ಟಿ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಆ ದೇವರೊಂದಿಗೆ ಬೇಡಿದ ವರವನ್ನು ಕೊಡುತ್ತಾ ಹೋಗಿದ್ದರೆ ದೇವರೆಂದು ಯಾರಿಗೆ ಕರೀತಾ ಇದ್ದಾರೆ ಹೇಳಿರಿ? ನೋಡಿ, ಕೊಡುವ ಕಲ್ಯಾಣ ದೇವರಿದ್ದರೆ ಕೊಡುವ ಕೇಳುವ ಪ್ರಯತ್ನ ನಮ್ಮಲ್ಲಿದೆ. ಸಾವಿತ್ರಿ, ನಾಳೆ ಬರುವುದು ನಮಗೆ ಈಗಲೇ ಬರಲಿ, ಹಿಂದು ಬರುವುದು ನಮಗೆ ಈಗಲೇ ಬರಲಿ. ಎಲ್ಲವೂ ಸುಗಮವಾಗಿ ನಡೆದರೆ ಎಲ್ಲವೂ ಸುಗಮವಾಗಿ ಸಾಗಿ ಹೋಗುದು ಸಾವಿತ್ರಿ. ಅಲ್ರಿ, ಯಾಕೆ ಈ ರೀತಿ ಏನೇನೋ ಮಾತನಾಡ್ತಿದ್ದೀರಲ್ಲ? ಏನು? ಯಾಕೋ ನನ್ನ ನಾಲಿಂದ ರೀತಿ ನುಡಿಸುತ್ತಿದೆ ಸಾವಿತ್ರಿ. ತಪ್ಪೇನಿಲ್ಲ, ಬನ್ನಿ ಮನೆಗೆ ಹೋಗೋಣ. ನನಗೆ ಯಾಕೋ ಮನಸ್ಸು ಸ್ಥಿರವಿಲ್ಲ, ನಾನು ಬರುತ್ತೇನೆ, ನಡೆ ಸಾವಿತ್ರಿ. ಅಯ್ಯೋ, ನನ್ನ ಗಂಡನ ಮನಸ್ಸು ಸ್ಥಿರವಾಗಿರಲು ನಾನೊಂದು ಸುಳ್ಳು ಹೇಳಲೆ ರೀ, ನಾನೀಗ ಗರ್ಭವತಿ. ಸಾವಿತ್ರಿ, ನೀನೀಗ ಗರ್ಭವತಿ ನಿಜವೇ ಸಾವಿತ್ರಿ? ಹೌದು ರೀ. ಸಾವಿತ್ರಿ, ನನಗೀಗ ಎಷ್ಟು ಸಂತೋಷ ಆಯ್ತು ಸಾವಿತ್ರಿ. ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಷ್ಟು ಸಂತೋಷ ಆಯಿತು. ಅಂತೂ
ನಾನೀಗ ತಂದೆ ಎಂದು ಕರೆಸಿಕೊಳ್ಳುವ ಯೋಗ ಕೂಡಿ ಬಂದಿದ್ದೆ ಸಾವಿತ್ರಿ. ರೀ, ಈ ಸಂತೋಷ ಸಮಯದಲ್ಲಿ ಒಂದು ಕವನ. ರೀ, ನಂಗೆ ತುಂಬಾ ನಾಚಿಕೆ ಬರ್ತದೆ. ನಾಚಿಕೊಂಡರೆ ಬೇಗ ಮಕ್ಕಳಾಗೋದಿಲ್ಲ ಸಾವಿತ್ರಿ. ನೀಮಿ ಯದಿ ತುಂಬಿ ಹಾಡಾಗಿರಿ ಬಂಧನ ಜನ್ಮದ ಕಥೆಯಾವುದು ನನಗೇನಿದೆ ನೀ ಮೀಟಿದ ನೆನಪಲ್ಲವೋ ಎದೆ ತುಂಬಿ ಹಾಡಾಗಿದೆ ಸೌಂದರ್ಯ ಸರಸುಂದರಿ ಚಲೋವರ ಸುಖ ನಮಗಾಗಿದೆ ಎದುಕೋಗಿ ಹಾಡಿದೆ ಮನಸ್ಸು ಮನಸ್ಸು ಬೆರಿಗಾಣಿಸಲು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಈ ಭೂಮಿ ನೋಡಲ್ಲಿ ಬಂದದಿರಿ ಸಂಗಾತಿ ನಾಡಿನ ಜೊತೆಯ ಭೂಮಿ ನೀನಿಲ್ಲದೆ ಇರಲಾರೆನು ನಗುವ ಜಗುವ ಬರ್ತು ಮೆರುವ ನೀ ನೀತಿದ ನೆನಪೆಲ್ಲವೂ ಎಂದು ತುಂಬಿ ಓಡಾಗಿದೆ la la la